हरि ओम योऽन्तः प्रविश्य मम वाचमिमां प्रसप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं भवति यदनुभवः दृढमोकोऽप्यवाग्मी जडमतिरविजन्तुर्जायते प्राज्ञमौलिः सकलवचनचेतो देवता भारती सा मम वचसि दत्तां सन्निधिं मानसे च तपो विद्याविरक्त्यादर्पणोघाकरानहं वादिराजगुरून् वन्दे हयग्रीवपदाश्रयान् पूज्याय राघवेन्द्राय सद्धर्मरताय च भजतां कल्पवृक्षाय नमतां कामधेनवे ब्रह्मचर्य हरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः श्रीगुरुभ्यो नमः हरिः ओम् भद्रं कर्णे विष्णुयामदेवाः भद्रं पश्येमाक्षभिर्यजत्राः स्थिरैरङ्गैः स्पृष्टवांसस्तनूभिः व्यशेम देवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु ಶ್ರೀಗುರುಭ್ಯೋ ನಮಃ. ಭಗವಂತನ ಮಹತ್ವವನ್ನು ಅವನ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ರೂಪಗಳನ್ನು ನಮಗೆ ತೈತ್ತರೀಯ ಉಪನಿಷತ್ತು ಹೇಳ್ತಾ ಇದೆ. ಮುಂದೆ ಭಗವಂತ ಅಪ್ಸು ಅದೇ ರೀತಿಯಾಗಿ ಯಾವುದೆಲ್ಲ ರೂಪದಲ್ಲಿದ್ದಾನೆ, ಅದೇ ರೀತಿಯಾಗಿ ಭಗವಂತನ ಆನಂದ, ಅದೇ ರೀತಿಯಾಗಿ ವಿಜ್ಞಾನ ಇತ್ಯಾದಿ ರೂಪಗಳ ಬಗ್ಗೆ ಅದರ ಬಗ್ಗೆ ತೈತ್ತರೀಯ ಉಪನಿಷತ್ತು ಭೃಗುವಲ್ಲಿ ನಮಗೆ ತಿಳಿಸಿಕೊಟ್ಟಿತು. ಅದಾದ ಮೇಲೆ ಮುಂದೆ ಉಪನಿಷತ್ತು ಹೇಳ್ತದೆ, ಅನ್ನಂ ನ ಪರಿಚಕ್ಷೀತ ತದ್ವ್ರತಂ ಆಪೋ ವಾ ಅನ್ನಂ ಜ್ಯೋತಿರನ್ನಾದಂ ಅಪ್ಸುಜ್ಯೋತಿ ಪ್ರತಿಷ್ಠಿತಂ ಎಂಬುದಾಗಿ ಏನು ಆ ಭಗವಂತನ ರೂಪದ ಬಗ್ಗೆ ವಿಶ್ಲೇಷಣೆಯನ್ನು ತೈತ್ತರೀಯ ಉಪನಿಷತ್ತು ಮಾಡ್ತದೆ. ಹೇಗೆ ಅಂತ ಕೇಳಿದರೆ ಅನ್ನಂ ನ ಪರಿಚಕ್ಷೀತ ಅಂತ ಹೇಳ್ತದೆ. ಏನು ಅಂತಂದರೆ ಅನ್ನದಲ್ಲಿರ್ತಕ್ಕಂಥ ಅಂದರೆ ಯದತ್ತಿ ಅನ್ನಂ ಅಂತ ಹೇಳಿಕೊಂಡು ಹಿಂದೆ ಅನ್ನನಾಮಕನಾಗಿರ್ತಕ್ಕಂತಹ ಭಗವಂತ ಅದರ ಬಗ್ಗೆ ಆಪೋವ ಅನ್ನಂ ಅಂತ ಹೇಳಿಕೊಂಡು ತಿಳಿಸಿಕೊಟ್ಟಿದ್ದು. ಅನ್ನಂ ಬ್ರಹ್ಮೇ ದಿವ್ಯಜಾನಾತ್ ಅಂತ ಹೇಳಿಕೊಂಡು ಎಲ್ಲ ಆ ಭಗವಂತನ ರೂಪದ ಬಗ್ಗೆ ನಮಗೆ ತೈತ್ತರೀಯ ಉಪನಿಷತ್ತು ಹೇಳಿದಾಗ, ಮುಂದೆ ಈ ಅನ್ನನಾಮಕನಾಗಿರ್ತಕ್ಕಂತಹ ಭಗವಂತ ಏನಿದ್ದಾನೆ ಅದನ್ನು ನ ಪರಿಚಕ್ಷೀತ ಯಾರಿಗೆ ಹೇಳಬಾರ್ದು ಅಂತ ಕೇಳಿದ್ರೆ, ಯಾರು ಯೋಗ್ಯರಲ್ವೋ ಯಾರು ಅಯೋಗ್ಯರೋ, ಯಾರಿಗೆ ಭಗವಂತನ ತತ್ವಜ್ಞಾನವನ್ನು ತಿಳ್ಕೊಳ್ಳಿಕ್ಕೆ ಯೋಗ್ಯತೆ ಇಲ್ವೋ ಅಂಥವರಿಗೆ ಆ ಅನನಾಮಕನಾಗಿರ್ತಕ್ಕಂತಹ ಭಗವಂತ ಅದೇ ರೀತಿಯಾಗಿ ಆ ಅನ್ನದಲ್ಲಿರ್ತಕ್ಕಂತಹ ಭಗವಂತನ ರೂಪವನ್ನು ಹೇಳಬಾರ್ದು ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದರೆ, ಅಯೋಗ್ಯರಿಗೆ, ಯಾರಿಗೆ ಯಾವುದನ್ನು ಧಾರಣೆ ಮಾಡಲಿಕ್ಕೆ ಸಾಮರ್ಥ್ಯ ಇಲ್ಲವೋ ಅಂಥವರಿಗೆ ಆ ಭಗವಂತನ ಸ್ವರೂಪವನ್ನು ಉಪದೇಶ ಮಾಡುವಂತಹದ್ದು ವ್ಯರ್ಥ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಉಪನಿಷತ್ತು ಅನ್ನಂ ನ ಪರಿಚಕ್ಷೀತ, ಈ ಅನ್ನನಾಮಕನಾಗಿರ್ತಕ್ಕಂತಹ ಭಗವಂತ ಅವನ ಬಗ್ಗೆ ಹೇಳಬಾರ್ದು. ಯಾಕೆ ಅಂತ ಕೇಳಿದರೆ, ಬ್ರಹ್ಮಜ್ಞಾನಿಗಳು ಯಾರಿದ್ದಾರೋ ಅವರು ಈ ಒಂದು ವ್ರತವನ್ನಾಗಿರಿಸಿಕೊಂಡಿರ್ತಾರೆ. ಯಾವುದನ್ನು ಹೇಳಬಾರ್ದು, ಬ್ರಹ್ಮಜ್ಞಾನಿಗೆ ಯಾರಿಗೆ ಯೋಗ್ಯತೆ ಇದೆಯೋ ಅಂಥವರಿಗೆ ಆ ಭಗವಂತನ ಬಗ್ಗೆ ಹೇಳಬೇಕು. ಯಾರಲ್ಲಿ ಯೋಗ್ಯತೆ ಇತ್ಯಾದಿಗಳಿಲ್ವೋ ಅಂಥವರಿಗೆ ಆ ಭಗವಂತನ ತತ್ವಜ್ಞಾನದ ಬಗ್ಗೆ ಉಪದೇಶವನ್ನು
ಮಾಡುವಂತಹದ್ದು ಅದು ವ್ಯರ್ಥ ಅಂತ ಹೇಳ್ತಾರೆ. ಇನ್ನು ಆಪೋವಾ ಅನ್ನಂ ಅಂತ ಹೇಳಿಕೊಂಡು ಮುಂದೆ ಆಪೋವಾ ಅನ್ನಂ ಏನು ಆಪ ಅಂತ ಹೇಳಿದರೆ ಆಪಶಬ್ದಕ್ಕೆ ಇದರ ಪ್ರತ್ಯೇಕವಾಗಿರತಕ್ಕಂತಹ ಒಂದು ಅರ್ಥವನ್ನು ನಮಗೆ ತಿಳಿಸಿಕೊಡ್ತಾರೆ. ಭಗವಂತ ಹಿಂದೆ ಕೆಲವೆಲ್ಲ ಏನು ವಿಜ್ಞಾನಂ ಬ್ರಹ್ಮೇತಿ ವ್ಯಜಾನಾತ್ ಅಂತ ಎಲ್ಲ ಆ ಬೇರೆ ಬೇರೆ ವ್ಯವಸ್ಥೆಗಳನ್ನು ಅವನ ಸ್ವರೂಪವನ್ನು ಹೇಳಿದ್ರಲ್ವ, ಅದರ ಅರ್ಥವನ್ನು ಈಗ ಭಾಷ್ಯಕಾರರಾಗಿರ್ತಕ್ಕಂತಹ ಆಚಾರ್ಯರು ಅದರ ಅರ್ಥವನ್ನು ಬಿಡಿಸಿ ಹೇಳ್ತಾರೆ. ಪೃಥ್ವೀನಾಮ ಪೃಥುತ್ವಾತ್ ಪ್ರಾಣನಾಮಕ, ಭಗವಂತ ಪೃಥ್ವೀ ಧರಿಸಿಕೊಂಡಿದ್ದಾನೆ. ಯಾಕೆ ಅಂತ ಕೇಳಿದ್ರೆ ಪೃಥುತ್ವಾತ್ ಅವನು ಇಡೀ ಜಗತ್ತಿನಲ್ಲಿ ಪೃಥುವಾಗಿದ್ದಾನೆ, ಆದ್ದರಿಂದಾಗಿ ಭಗವಂತ ಪೃಥ್ವೀ ಧರಿಸಿಕೊಳ್ತಾನೆ. ಮತ್ತೆ ಪ್ರಕೃಷ್ಟ ಆನಂದ ಬಲತಃ ಆಕಾಶ ಸರ್ವವೇತೃತ್ವತಃ, ಭಗವಂತ ಎಲ್ಲವನ್ನು ತಿಳ್ಕೊಂಡಿದ್ದಾನೆ. ಮತ್ತೆ ಅಷ್ಟು ಮಾತ್ರವಲ್ಲದೆ ಬೇರೆ ಬೇರೆ ಆನಂದ ರೂಪನಾಗಿ ಇದ್ದುಕೊಂಡು ಎಲ್ಲರನ್ನೂ ಕೂಡ ಪ್ರೇರಣೆ ಮಾಡ್ತಾನೆ. ಅದರಿಂದಾಗಿ ಸರ್ವವೇತೃತ್ವ ಮತ್ತೆ ಎಲ್ಲವನ್ನೂ ತಿಳ್ಕೊಂಡಿದ್ದಾನೆ. ಯಾರೆಲ್ಲ ದೇಹಿ ಅದೇಹಿಗಳು, ಅದೇ ರೀತಿಯಾಗಿ ನಿತ್ಯಾನಿತ್ಯ ಜಗತ್ತುಗಳು, ಇದರೆಲ್ಲ ಜ್ಞಾನವನ್ನು ಭಗವಂತ ಅರಿತಿದ್ದಾನೆ. ಅದರಿಂದಾಗಿ ಅವನನ್ನು ಆನಂದ ಬಲತಃ ಆಕಾಶ ಅಂತ ಹೇಳ್ತಾರೆ. ಇನ್ನು ಶರಾಖ್ಯ ದೇಹಿನಶ್ಚೈವ, ಭಗವಂತ ಶರೀರ. ಯಾಕೆ ಶರೀರ ಅಂತ ಕೇಳಿದ್ರೆ ರೀಂಗ ಕ್ಷಯೆ ಧಾತುವಿನಿಂದ ನಿಷ್ಪನ್ನವಾಗಿರತಕ್ಕಂಥದ್ದು ಶರೀರ ಅಂತ. ಭಗವಂತ ಶರೀರ ಯಾಕೆ? ಅವನು ಶರೀರಂ ಪ್ರೇರಣಾತ್, ಶರೀರದಲ್ಲಿದ್ದುಕೊಂಡು ಎಲ್ಲರನ್ನೂ ಪ್ರೇರೇಪಣೆ ಮಾಡ್ತಾನೆ. ಆದ್ದರಿಂದಾಗಿ ಭಗವಂತ ಶರೀರ ಅಂತ ಉತ್ತರವನ್ನು ಹೇಳ್ತಾರೆ. ಮತ್ತೆ ಭೋಕ್ತೃ ಭೋಗ್ಯ ಸ್ವರೂಪೇಣ ತಿಷ್ಠತಿ ಕ್ರೀಡಯಾ ಸ್ವಯಂ ಅನ್ನಾಖ್ಯಂ ತಂ ನೈವ ನಿಂದ್ಯಾತ್, ಭಗವಂತ ಅನ್ನಾಖ್ಯನಾಗಿರ್ತಕ್ಕಂಥವನನ್ನು ನೈವ ನಿಂದ್ಯಾತ್, ಅವನನ್ನು ತ್ಯಾಗ ಮಾಡಬಾರದು. ಅವನ ಗುಣಸ್ವರೂಪಗಳನ್ನು ಚಿಂತನೆ ಮಾಡು ಅಥವಾ ಅವನನ್ನು ನಿಂದನೆ ಮಾಡತಕ್ಕಂತಹದ್ದು ಇತ್ಯಾದಿಗಳನ್ನು ಮಾಡಬಾರದು ಎಂಬುದಾಗಿ ನಮಗೆ ಉಪನಿಷತ್ತು ಆ ಭಗವಂತನ ಸ್ವರೂಪವನ್ನು ಹೇಳಿಕೊಡ್ತದೆ. ಅನ್ನಂ ನನಿಂದ್ಯಾತ್ ಪ್ರಾಣೋವ ಅನ್ನಂ ಅಂತ ಹೇಳಿತು. ಏನು ಭಗವಂತನ ಏನಕೇನಾಪಿ ಅವನನ್ನು ಅನ್ನಾಖ್ಯ ಹರಿಸ್ವಯಂ, ಅವನನ್ನು ಎಲ್ಲ ಅನ್ನ ಅಂತ ಹೇಳಿಕೊಂಡು ಅವನನ್ನು ಉಪಾಸನೆ ಮಾಡಬೇಕು ಅಂತ ಹೇಳಿದ ನಂತರ ಮುಂದೆ ಭಗವಂತನ ರೂಪವನ್ನು ಹೇಳುವಾಗ ಆಪೋವ ಅನ್ನಂ, ಅವನನ್ನು ಆಪ ಆಸಮ್ಯಕ್ ಪಾಲಯತಿ ಇತಿ ಆಪಹ ಅಂತ. ಭಗವಂತ ಅಪಶಬ್ದದಿಂದಾಗಿ ವಾಚ್ಯನಾಗಿದ್ದಾನೆ. ಯಾಕೆ ಅಂತ ಕೇಳಿದ್ರೆ ಆಸಮ್ಯಕ್ ಪಾಲಯತಿ, ಎಲ್ಲರನ್ನೂ ಕೂಡ ಅಪು ಅಂತ ಅವನನ್ನು ಏನು ಅಪ್ಪು ಶಬ್ದಕ್ಕೆ ನೀರು ಅಂತ ನಾವು ಹೇಳ್ತೇವೆ. ಆದರೆ ಭಗವಂತನಿಗೆ ಆಪಹ ಅಂತ ಹೆಸರು. ಯಾಕೆ? ಆಸಮ್ಯಕ್ ಪಾಲಯತಿ ಇತಿ ಆಪಹ, ಎಲ್ಲರನ್ನೂ ಕೂಡ ಪಾಲನೆ ಮಾಡ್ತಾನೆ. ಆದ್ದರಿಂದಾಗಿ ಅವನನ್ನು ಆಪಹ ಅಂತ ಕರೀತಾರೆ. ಮತ್ತೆ ಭಗವಂತ ಮುಂದೆ ಅವನನ್ನು ಹೇಳುವಾಗ ಅಪ್ಸಜ್ಯೋತಿ ಪ್ರತಿಷ್ಠಿತಂ ಜ್ಯೋತಿರನ್ನಾದಂ, ಭಗವಂತ ಜ್ಯೋತಿಶಬ್ದನಾಗಿರ್ತಕ್ಕಂತಹ ಭಗವಂತ ಅಪ್ಶಬ್ದನಾಗಿರ್ತಕ್ಕಂತಹ ಭೋಕ್ತೃ. ಹೀಗೆ ಭೋಕ್ತೃ ಭೋಗ್ಯ ಭಾವ ಪರಸ್ಪರವಾಗಿರತಕ್ಕಂತಹ ರೂಪಗಳಿಗೇನೆ ಅಲ್ಲಿ ಭೋಕ್ತೃಭಾವ ಭೋಕ್ತೃ ಭೋಗ್ಯ ಅಂತ ಹೇಳಿಕೊಂಡು ಅಲ್ಲಿ ಹೇಳ್ತಾರೆ. ಅಂತಹ ಭಗವಂತನನ್ನು ತಿಳ್ಕೊಂಡ್ರೆ ಏನಾಗ್ತದೆ ಅಂತ ಕೇಳಿದ್ರೆ ಸೈ ಏತದನ್ನಂ ಅನ್ನೇ ಪ್ರತಿಷ್ಠಿತಂ ವೇದ ಪ್ರತಿಷ್ಠತಿ. ಇಂತಹ ಭಗವಂತನ ಸ್ವರೂಪವನ್ನು ಯಾರು ತಿಳ್ಕೊಳ್ತಾರೋ ಅಂಥವನಿಗೆ ಏನಾಗ್ತದೆ? ಮಹಾನ್ ಭವತಿ ಪ್ರಜೆಯ, ಎಲ್ಲ ಸಮೃದ್ಧವಾಗಿರತಕ್ಕಂತಹ
ಕೀರ್ತಿ, ಅವನಿಗೆ ಸಂಪತ್ತು, ಲೌಕಿಕವಾಗಿರ್ತಕ್ಕಂಥ ಸಂಪತ್ತು, ಅಲೌಕಿಕವಾಗಿರ್ತಕ್ಕಂಥ ಸಂಪತ್ತು ಎಲ್ಲವನ್ನೂ ಕೂಡ ತಾನು ಪಡ್ಕೊಳ್ತಾನೆ, ಅನುಭವಿಸ್ತಾನೆ ಅಂತ ಹೇಳ್ತಾರೆ. ಪ್ರಜೆಯಾ ಪಶುಭಿ ಬ್ರಹ್ಮವರ್ಚಸೇನ. ಅಷ್ಟು ಮಾತ್ರವಲ್ಲದೆ ಸ್ವಾಭಾವಿಕವಾಗಿರ್ತಕ್ಕಂತಹ ಏನು ಬ್ರಹ್ಮವರ್ಚಸ್ಸಿದೆ ಅದನ್ನೂ ಕೂಡ ಅದೂ ಕೂಡ ಪಡಿಸಿಕೊಳ್ತಾನೆ. ಯಾಕೆ? ಆ ವೇದಗಳು, ಅದರ ಜ್ಞಾನ, ಅಲ್ಲಿರತಕ್ಕಂತಹ ಭಗವಂತನ ಸ್ವರೂಪ ಇದೆಲ್ಲವನ್ನೂ ಕೂಡ ಚೆನ್ನಾಗಿ ಅವನು ಉಪಾಸನೆ ಮಾಡಿದ್ದರ ಫಲ ಏನು ಅಂತ ಕೇಳಿದರೆ ಭಗವಂತನ ತೇಜಸ್ಸು, ಅದನ್ನು ತಾನೂ ಕೂಡ ಪಡ್ಕೊಳ್ತಾನೆ. ಅಷ್ಟು ಮಾತ್ರವಲ್ಲದೆ ತನಗೂ ಕೂಡ ತುಂಬ ಕೀರ್ತ್ಯಾದಿಗಳು ಕೂಡ ಹೊಂದಿದವನಾಗ್ತಾನೆ ಅಂತ ಹೇಳಿಕೊಂಡು ಆ ಕೀರ್ತಿವಂತನಾಗ್ತಾನೆ ಅಂತ ನಮಗೆ ಉಪನಿಷತ್ತು ಆ ಭಗವಂತನ ಒಂದು ಸಾಮರ್ಥ್ಯವನ್ನು, ಅವನನ್ನು ಉಪಾಸನೆ ಮಾಡಿದಂತಹ ಫಲವನ್ನು ನಮಗೆ ಉಪನಿಷತ್ತು ಅದನ್ನು ತಿಳಿಸಿಕೊಡ್ತದೆ. ಅದಾದ ಮೇಲೆ ನಕಂಚನ ವಸತೌ ಅನ್ನಂ ಬಹುಕುರ್ವೀತ ಅಂತ ಮುಂದಿನ ಮಂತ್ರ ಏನು ಅಂತಂದರೆ, ತದ್ವ್ರತಂ, ಈ ಮುಮುಕ್ಷು ಏನಿದ್ದಾನೆ, ಮೋಕ್ಷವನ್ನು ಬಯಸತಕ್ಕಂಥವನು, ಆ ಮೋಕ್ಷವನ್ನು ಬಯಸತಕ್ಕಂತಹ ವ್ಯಕ್ತಿ ಅವನು ಅನನಾಮಕನಾಗಿರ್ತಕ್ಕಂತಹ ಭಗವಂತನನ್ನು ತುಂಬ ಗುಣಪೂರ್ಣನಾಗಿ ಇದ್ದಾನೆ. ಮತ್ತು ಆ ಪೂರ್ಣ ಗುಣ, ಪೂರ್ಣ ಕರ್ಮ, ಹೀಗೆ ಅವನನ್ನು ತನ್ನ ಶಿಷ್ಯರಿಗೆ ಉಪದೇಶವನ್ನು ಮಾಡಬೇಕಂತೆ. ಯಾಕೆ ಅಂತಂದರೆ ಈ ಅನನಾಮಕನಾಗಿರ್ತಕ್ಕಂತಹ ಭಗವಂತನ ಅವನ ಸ್ವರೂಪವನ್ನು ಭಗವಂತನ ಬಗ್ಗೆ ಹೇಳುವಾಗ ಅದಕ್ಕೆ ಹೇಳ್ತಾರೆ, ಈ ಅನ್ನದಲ್ಲಿರ್ತಕ್ಕಂಥವನು ಅನನಾಮಕನಾಗಿ ತಾನು ಎಷ್ಟು ಕರ್ಮಗಳನ್ನು, ಅದೇ ರೀತಿಯಾಗಿ ತನ್ನ ಕ್ರಿಯೆಗಳನ್ನು, ಅದೇ ರೀತಿಯಾಗಿ ಬೇರೆ ಬೇರೆ ವ್ಯಾಪಾರಗಳನ್ನು ಅವನು ಮಾಡ್ತಾನೆ. ಅವನು ಪ್ರತಿಭೀವ ಅನ್ನಂ ಅಂತ ಮುಂದೆ ಹೇಳ್ತಾರೆ. ಈ ಅನ್ನಾಮಕನಾಗಿ, ಅದೇ ರೀತಿಯಾಗಿ ಪೃಥಿವಿಯಲ್ಲಿ ಪೃಥಿವೀ ನಾಮಕನಾಗಿ, ಆಕಾಶ ನಾಮಕನಾಗಿ ಎಲ್ಲ ಕಡೆಗಳಲ್ಲೂ ಕೂಡ ತಾನಿದ್ದು ಅಲ್ಲಿ ಭೋಗ್ಯ ಭಾವ ಅಂತ ಧರಿಸಿಕೊಳ್ತಾನೆ. ಒಂದು ಕಡೆ ಇದ್ದುಕೊಂಡು ಭೋಕ್ತೃ ಧರಿಸಿಕೊಳ್ತಾನೆ, ಇನ್ನೊಂದು ಕಡೆಯಲ್ಲಿದ್ದುಕೊಂಡು ತಾನು ಭೋಗ್ಯ ಧರಿಸಿಕೊಳ್ತಾನೆ. ಹೀಗೆ ಭೋಕ್ತೃ, ಅದೇ ರೀತಿಯಾಗಿ ಭೋಗ್ಯ, ಇದೆರಡೂ ಕೂಡ ಅವನಲ್ಲಿ ಇರತಕ್ಕಂತಹ ಧರ್ಮ. ಭೋಕ್ತೃತ್ವವು ಅವನಲ್ಲಿ, ಭೋಗ್ಯ ಭಾವವು ಕೂಡ ಅವನಲ್ಲಿ ಇದೆ. ಇದನ್ನು ನಮಗೆ ಉಪನಿಷತ್ತು ತಿಳಿಸುತ್ತದೆ. ಇಂತಹ ಅನನಾಮಕನಾಗಿರ್ತಕ್ಕಂತಹ ಭಗವಂತ ಭೋಕ್ತೃವಾಗಿ ಇದ್ದಾನೆ. ಅಷ್ಟು ಮಾತ್ರವಲ್ಲದೆ ಎಲ್ಲರನ್ನೂ ಕೂಡ ಅವನು ತಾನು ಮುಕ್ತಿಯಲ್ಲಿ ಅವರೆಲ್ಲರನ್ನೂ ಕೂಡ ಪಾಲನೆ ಮಾಡತಕ್ಕಂಥವನು ಅಂತ ಹೇಳಿಕೊಂಡು ಅವನನ್ನು ಯಾರು ತಿಳ್ಕೊಳ್ತಾರೆ ಅಂಥವರಿಗೆ ಭಗವಂತ ಮುಕ್ತಿಯಲ್ಲಿ ಏನು ಮಾಡ್ತಾನೆ? ಮುಕ್ತಿಯನ್ನು ಕೊಡ್ತಾನೆ. ಮುಕ್ತಿಯನ್ನು ಭಗವಂತ ಕೊಡುವಂತಹದ್ದು ಹೌದು. ಮುಕ್ತಿ ಅಂತ ಹೇಳಿದ್ರೇ ಅದು ತುಂಬ ಅಲೌಕಿಕವಾಗಿರ್ತಕ್ಕಂತಹದ್ದು. ಸಾಮಾನ್ಯವಾಗಿರ್ತಕ್ಕಂತಹ ಒಂದು ಜೀವರಾಶಿಗಳಿಗೆ ಗಮ್ಯ ಅಲ್ಲ. ಆ ಮುಕ್ತಿಯನ್ನು ಹೊಂದಬೇಕು ಅಂತಾದರೂ ಕೂಡ ತುಂಬ ಸಾಧನೆಯನ್ನು ಮಾಡಿ ಅಷ್ಟು ಸಾಧನೆಗಳ ಬಳಿಕ ಮುಕ್ತಿಯನ್ನು ಹೊಂದಲಿಕ್ಕಾಗುವಂತಹದ್ದು. ಇಂತಹ ಸಾಧನೆಯನ್ನು ಮಾಡಿದವನು ಯಾರಿದ್ದಾನೆ ಅವನಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಅಲ್ಲಿಯೂ ಕೂಡ ಎಲ್ಲ ರೀತಿಯಾಗಿರ್ತಕ್ಕಂತಹ ಸಮೃದ್ಧವಾಗಿರ್ತಕ್ಕಂತಹ ಒಂದು ಸಂಪತ್ತನ್ನು ಮಹಾನ್ ಭಗವತಿ ಪ್ರಜೆಯ ಅಂತ ಹೇಳಿಕೊಂಡು ಇಲ್ಲಿಯೂ ಕೂಡ ಅವನ ಸಕಲ ವಿಧವಾಗಿರತಕ್ಕಂತಹ ಅನ್ನಪಾನಾದಿಗಳು, ಅವನ ಸಕಲ ವಿಧವಾಗಿರತಕ್ಕಂತಹ ಕೀರ್ತಿ ಇತ್ಯಾದಿಗಳು ಎಲ್ಲವನ್ನೂ ಕೂಡ ಅವನು ಪಡೆದುಕೊಳ್ತಾನೆ, ಅವನು ಅನುಭವಿಸ್ತಾನೆ ಅಂತ ಹೇಳಿಕೊಂಡು ಆ ಭಗವಂತನ ಸಾಮರ್ಥ್ಯವನ್ನು ನಮಗೆ ಉಪನಿಷತ್ತು ಹೇಳ್ತದೆ. ನಕಂಚನ ವಸತೌ ಪ್ರತ್ಯಾಚಕ್ಷೀತ. ಮುಂದೆ ಆ ಭಗವಂತನ ಇನ್ನಷ್ಟು ಆ ಗುರುಕುಲದ ವಾಸಕ್ಕೋಸ್ಕರವಾಗಿ ಬಂದಿರತಕ್ಕಂಥವನು ತಾನು
ಗುರುಗಳ ಬಳಿಯಲ್ಲಿದ್ದುಕೊಂಡು ಆ ಗುರುಗಳ ಉಪಸತ್ತಿಯನ್ನು ಮಾಡುವ ಮೂಲಕವಾಗಿ ತಾನು ವಿದ್ಯೆಯನ್ನು ಸಂಪಾದನೆ ಮಾಡುತ್ತೇನೆ ಅಂತ ಹೇಳಿಕೊಂಡು ಬಂದಿರತಕ್ಕಂಥವನು ಆ ಅಭಿಲಾಷೆಯಿಂದ ಯಾರೆಲ್ಲ ಬರ್ತಾನೆ ತಾನು ಒಳ್ಳೆಯ ಅಧ್ಯಯನವನ್ನು ಮಾಡಬೇಕು, ಭಗವಂತನ ತತ್ವವನ್ನು ತಿಳ್ಕೊಳ್ಳಬೇಕು ಇತ್ಯಾದಿಯಾಗಿ ಯಾರು ಬರ್ತಾನೆ ಅವನು ಯಾರನ್ನೂ ಕೂಡ ನಿರಾಕರಣೆ ಮಾಡಬಾರ್ದಂತೆ. ಯಾಕೆ ಅಂತ ಕೇಳಿದ್ರೆ ಕಂಚನ ಸದೋ ಪ್ರತ್ಯಾಶಿಕ್ಷೀತ ತದ್ವ್ರತಂ ತಸ್ಮಾತ್ ಯಯಾ ಕಯಾಚ ಮೆದಯ ಭಕ್ವನ್ನಂ ಪ್ರಾಪ್ನುಯಾತ್. ಹೇಗಾದರೂ ಕೂಡ ಭಗವಂತನನ್ನು ತಿಳ್ಕೊಳ್ಳಬೇಕು, ಭಗವಂತನನ್ನು ತಿಳ್ಕೊಂಡು ತನ್ಮೂಲಕವಾಗಿ ಅವನ ಆರಾಧನೆಯನ್ನು ಮಾಡಬೇಕು ಅಂತ ಹೇಳಿಕೊಂಡು ಯಾರು ಈ ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ಅಭಿಲಾಷೆಯಿಂದ ಬರ್ತಾನೆ ಅಂಥವನ ಯೋಗ್ಯನಾಗಿರ್ತಕ್ಕಂಥವನು. ಮೊದಲು ಅವನು ಯೋಗ್ಯನಾಗಿರಬೇಕು. ಅಯೋಗ್ಯನಾಗಿರ್ತಕ್ಕಂಥವನು ಭಗವಂತನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಯಾವುದೇ ರೀತಿಯಾಗಿರತಕ್ಕಂತಹ ಅರ್ಹತೆ ಇಲ್ಲದವನು, ಅಥವಾ ಆ ಭಗವಂತನನ್ನು ತಿಳ್ಕೊಂಡ್ರೆ ಅದರ ಬಗ್ಗೆ ಏನೋ ಒಂದು ರೀತಿಯಾಗಿರ್ತಕ್ಕಂತಹ ಅವ್ಯವಸ್ಥೆಗೆ ಕಾರಣನಾಗಿರ್ತಕ್ಕಂಥವನು ಯಾರಿದ್ದಾನೆ ಅಂಥವನಿಗೆ ಯಾವ ಕಾಲಕ್ಕೂ ಕೂಡ ಭಗವಂತನ ತತ್ವವನ್ನು ಹೇಳುವಂತಹದ್ದಲ್ಲ. ಅದಕ್ಕೋಸ್ಕರ ಇದು ವೃತವನ್ನಾಗಿಟ್ಟುಕೊಳ್ಬೇಕು ಅಂತ ಹೇಳ್ತಾರೆ. ಏನು ವೃತ ಅಂತ ಕೇಳಿದರೆ ಆ ಭಗವಂತನ ತತ್ವಜ್ಞಾನವನ್ನು ಒಂದಷ್ಟು ಜನರಿಗೆ ಅದನ್ನು ಹೇಳುವಂತಹದ್ದೇ ತನ್ನ ಮುಖ್ಯವಾಗಿರತಕ್ಕಂತಹ ಒಂದು ಅದು ಜೀವನ ಕಾರ್ಯ ಅಂತ ಹೇಳಿಕೊಂಡು ತಾನು ಅದನ್ನು ಅಧ್ಯಯನ ಮಾಡಬೇಕು, ಅದನ್ನು ಹೇಳಬೇಕು. ಅದಕ್ಕೋಸ್ಕರ ಈ ಮಹತ್ತರವಾಗಿರ್ತಕ್ಕಂತಹ ಬಂದಿರತಕ್ಕಂಥವನ್ನು ನಿರಾಕರಣೆ ಮಾಡದೆ ಅವನಿಗೆ ಉಪದೇಶವನ್ನು ಮಾಡುವಂತಹದ್ದು, ಉಪದೇಶವನ್ನು ಮಾಡಿ ಅವನಿಗೆ ಭಗವದ್ವಿಷಯಕವಾಗಿರ್ತಕ್ಕಂತಹ ಅನನಾಮಕನಾಗಿರ್ತಕ್ಕಂತಹ ಭಗವಂತನ ಸ್ವರೂಪಜ್ಞಾನವನ್ನು ಹೇಳುವುದು, ಹೇಳಿ ಅವನಿಗೆ ಉಪಾಸನೆಯ ಮಾರ್ಗವನ್ನು ಹೇಳಿಕೊಟ್ಟದ್ರಿಂದಾಗಿ ಏನಾಗ್ತದೆ ಅಂತ ಕೇಳಿದರೆ ಆ ಉಪಾಸನೆಯನ್ನು ಮಾಡತಕ್ಕಂಥವನಿಗೆ ಒಂದು ರೀತಿಯಾಗಿರ್ತಕ್ಕಂತಹ ಒಳ್ಳೆಯ ಯೋಗ್ಯವಾಗಿರ್ತಕ್ಕಂತಹ ಮಾರ್ಗವನ್ನು ಉಪದೇಶವನ್ನು ಮಾಡಿದಂತಹ ಪುಣ್ಯಕ್ಕೆ ಇವನು ಭಾಜನನಾಗ್ತಾನೆ. ಅದಕ್ಕೋಸ್ಕರ ತನ್ಮೂಲಕವಾಗಿ ಅವನಿಗೆ ಭಗವಂತನ ಅಪರೋಕ್ಷ ಜ್ಞಾನ ಆಗ್ತದೆ ಅಂತ. ಇನ್ನು ಈ ಅನ್ನಾಖ್ಯನಾಗಿರ್ತಕ್ಕಂತಹ ಭಗವಂತ ಆ ಉಪಾಸನೆಯನ್ನು ಮಾಡತಕ್ಕಂತಹ ಯಾರಿದ್ದಾನೆ ಆ ಉಪಾಸಕ ಅವನು ಅಷ್ಟು ಪಕ್ಕದಲ್ಲಿ ಭಗವಂತನನ್ನು ಏನು ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಯಾಕೆ ಅಂತ ಕೇಳಿದರೆ ತುಂಬ ಸಾಧನೆಯನ್ನು ಮಾಡಿಕೊಳ್ಳಬೇಕು ಅಂತ ಹೇಳ್ತಾರೆ ಉಪನಿಷತ್ಕಾರರು. ಆ ಭಗವಂತನನ್ನು ತಿಳ್ಕೊಳ್ಳಿಕ್ಕೆ ಯಾರಿಗೆ ಆಸಕ್ತಿ ಇದೆ ಅಂಥವನಿಗೆ ಅಷ್ಟು ಸುಲಭದಲ್ಲಿ ಅದು ಆಗುವಂತಹದ್ದಲ್ಲ ಉಪಾಸನೆಯ ಅಪರೋಕ್ಷ ಜ್ಞಾನ. ಮತ್ತು ತಾನು ಆ ಸಾಧನೆ ಎಷ್ಟೆಲ್ಲ ಸಾಧನೆ ಮಾಡಬೇಕು ಅಂತ ಕೇಳಿದರೆ ಅದಕ್ಕೆ ತುಂಬ ಸಾಧನೆಯನ್ನು ಹೇಳ್ತಾರೆ. ಸಾಧನೆಯನ್ನು ಮಾಡಿ ಮಧ್ಯಭಾಗದಲ್ಲಿ ಸಾಧನೆಯನ್ನು ಮಾಡ್ತಾ ಇದ್ದ, ಸಾಧನೆಯನ್ನು ಅಂದರೆ ಭಗವಂತನ ತತ್ವಜ್ಞಾನವನ್ನು ತಿಳ್ಕೊಳ್ಬೇಕು ಅಂತ ಹಂಬಲ ಉಂಟಾಗಿತ್ತು. ಅದಕ್ಕೋಸ್ಕರವಾಗಿ ಸಾಧನೆಯ ಮೆಟ್ಟಿಲಿನಲ್ಲಿ ತಾನಿದ್ದ. ಆ ಮೆಟ್ಟಿಲಿನಲ್ಲಿ ಇದ್ದಾಗ ಅವನ ಆಯಸ್ಸು ಎಂಬುದು ಅದು ಮುಗಿದಿತ್ತು. ಆದ್ದರಿಂದ ಅವನು ದೇಹವನ್ನು ತ್ಯಾಗ ಮಾಡಿದಾಗ ಅಂತಹ ಜೀವರಾಶಿಗೆ ಗತಿ ಏನು? ಅಂತಹ ಜೀವರಾಶಿಗೆ ಯಾವತ್ತೂ ಕೂಡ ಮತ್ತೆ ಮೋಕ್ಷವೇ ಇಲ್ವೋ? ಅಥವಾ ಅಂತಹ ಅರ್ಧ ಸಾಧನೆಯನ್ನು ಮಾಡಿ ಮಧ್ಯದಲ್ಲಿ ತನ್ನ ದೇಹವನ್ನು ಬಿಟ್ಟಿರತಕ್ಕಂತಹ ಜೀವನಿಗೆ ಯಾವ ರೀತಿಯಾಗಿರ್ತಕ್ಕಂತಹ ವ್ಯವಸ್ಥೆ ಅಂತ ಕೇಳಿದರೆ ಅದಕ್ಕೆ ಕೃಷ್ಣ ಉತ್ತರವನ್ನು ಕೊಟ್ಟಿದ್ದಾನೆ ಭಗವದ್ಗೀತೆಯಲ್ಲಿ. ಏನು ಅಂತ ಕೇಳಿದರೆ ಯಾರು ಆ ಸಾಧನೆಯ ಮೆಟ್ಟಿಲಿನಲ್ಲಿ ಇರುವಾಗ ಅದರ ಮಧ್ಯದಲ್ಲಿ ಅವನು ತನ್ನ ಆಯಸ್ಸು ಎಂಬುದು ಮುಗಿದಿರ್ತದೆಯೋ ಅಂಥವನಿಗೆ ಏನು ಮಾಡ್ತಾನೆ ಅಂತ ಕೇಳಿದರೆ ಅಂಥವನನ್ನು ಒಳ್ಳೆಯ ಒಂದು ಮನೆಯಲ್ಲಿ
ಅಥವಾ ಒಳ್ಳೆಯ ಸಜ್ಜನರ ಸಹವಾಸ ಬರುವಂತೆ ನಾನು ಅವನನ್ನು ಹುಟ್ಟಿಸ್ತೇನೆ ಎಂಬುದಾಗಿ ಇದು ಭಗವಂತನ ವ್ಯವಸ್ಥೆ. ಭಗವಂತ ತಾನು ಸಾಧನೆಯ ಮಜಲಲ್ಲಿ ಮಧ್ಯದಲ್ಲಿ ಸಾಧನೆಯನ್ನು ಬಿಟ್ಟು ಹೋಗಿರತಕ್ಕಂತಹ ಜೀವರಾಶಿಗೆ ಭಗವಂತ ಇಷ್ಟು ಅನುಗ್ರಹವನ್ನು ಮಾಡ್ತಾನೆ ಎಂಬುದನ್ನು ಹೇಳ್ತಾರೆ. ಆ ಉಪಾಸನೆ ಅದಕ್ಕೆ ತನ್ನ ವಾರ್ಧಕ್ಯಾವಸ್ಥೆಯಲ್ಲಿ ಅಥವಾ ಮಧ್ಯ ವಯಸ್ಸಿನಲ್ಲಿ ಅಥವಾ ಆರಂಭದಲ್ಲಿದ್ದಾನೆ ಅಂತಾದರೆ ಆವಾಗ ಆ ಅನ್ನಾಖ್ಯ ರೂಪನಾಗಿರ್ತಕ್ಕಂತಹ ಭಗವಂತನನ್ನು ತಾನು ಸಾಧನೆ ಎಂಬುದು ಪೂರ್ತಿಯಾದ ಮೇಲೆ ಅಂತಹ ಭಗವಂತನನ್ನು ತಾನು ಅಪರೋಕ್ಷೀಕರಿಸಿಕೊಳ್ಳುತ್ತಾನೆ ಅಂತ ಹೇಳಿಕೊಂಡು ಹೇಳ್ತಾರೆ. ಆದ್ದರಿಂದ ಬಾಲ್ಯದಿಂದ ಆರಂಭಿಸಿಕೊಂಡು ತನ್ನ ಜೀವನದ ಕೊನೆಯ ಏನು ಉಸಿರು ಇದೆಯೋ ಅಲ್ಲಿಯ ತನಕನೂ ಕೂಡ ಆ ಭಗವಂತನ ತತ್ವಜ್ಞಾನ ಅಥವಾ ಭಗವದ್ವಿಷಯಕವಾಗಿರ್ತಕ್ಕಂಥ ಜ್ಞಾನದಲ್ಲಿ ತಾನು ಇರಬೇಕು ಅಂತ ಹೇಳಿಕೊಂಡು ಅದಕ್ಕೆ ಉಪನಿಷತ್ತುಕಾರರು ತಮ್ಮ ಸಮ್ಮತಿಯನ್ನು ಅದೇ ರೀತಿಯಾಗಿ ತಮ್ಮ ವ್ಯವಸ್ಥೆಯನ್ನು ಉಪನಿಷತ್ತುಕಾರರು ನಮಗೆ ತಿಳಿಸಿಕೊಡ್ತಾರೆ. ಆಗತಂ ನೇತಿ ಬ್ರೂಯಾತ್ ಅದೇ ದ್ವಿಜೋವೃತಂ ಅಂತ ಯಾರು ಸಹಜವಾಗಿ ತಿಳ್ಕೊಳ್ಬೇಕು ಅಂತ ಹೇಳಿಕೊಂಡು ಹಂಬಲದಿಂದ ಬಂದಿರ್ತಾನೆ ಅಂಥವನಿಗೆ ಯಾವ ಕಾಲಕ್ಕೂ ಕೂಡ ನೇತಿ ಬ್ರೂಯಾತ್ ಅವನಿಗೆ ಹೇಳೋದಿಲ್ಲ, ಅವನಿಗೆ ಈ ತತ್ವಜ್ಞಾನದ ಉಪದೇಶವನ್ನು ಮಾಡೋದಿಲ್ಲ ಅಂತ ಯಾವ ಕಾಲಕ್ಕೂ ಹೇಳಬಾರ್ದು. ಅವನಿಗೆ ಅದರ ಉಪನಿಷತ್ತಿನ ಅದೇ ರೀತಿಯಾಗಿ ಎಲ್ಲ ರೀತಿಯಾಗಿರ್ತಕ್ಕಂತಹ ಉಪದೇಶಾದಿಗಳನ್ನು ಮಾಡಬೇಕು ಅಂತ ಹೇಳ್ತಾನೆ. ಹೀಗೆ ಹೇಳಿದ ನಂತರ ಅದಾದ ಮೇಲೆ ಮತಿದೋಸ್ಮ ಅನ್ನಗಮ್ರಾದತೆ ಏತದ್ವಾ ಅಂತತಃ ಅನ್ನಗಮ್ರಾದ್ದಂ ಅಂತ ಹೇಳಿಕೊಂಡು ಆ ಭಗವಂತನ ಏನು ಅನ್ನಾಖ್ಯ ಭಗವಂತನ ಕೆಲವು ಭಾಗದಲ್ಲಿ ಕೆಲವರಿಗೆ ಅವನಿಗೆ ಜ್ಞಾನ ಬರುವಂತಹದ್ದು. ಅದಕ್ಕೋಸ್ಕರ ಭಗವಂತನ ತತ್ವಜ್ಞಾನ ಬರಬೇಕು ಅಂತಾದರೆ ತನ್ನ ಬಾಲ್ಯದಿಂದ ಆರಂಭಿಸಿಕೊಂಡು ಕೊನೆಯ ತನಕನು ನನ್ನ ವಾರ್ಧಕ್ಯ ಅದೇ ರೀತಿಯಾಗಿ ತನ್ನ ದೇಹದ ಕೊನೆಯ ತನಕನೂ ಕೂಡ ಅವನು ಅದನ್ನು ತಿಳಿಯತಕ್ಕಂತಹ ವ್ಯವಸ್ಥೆಯಲ್ಲಿ ಇರಬೇಕು ಅಂತ ಹೇಳಿಕೊಂಡು ಹೇಳ್ತಾನೆ. ಅಂತಹ ಭಗವಂತನನ್ನು ತಿಳಿಸಬೇಕು, ತಿಳಿಯಬೇಕು. ಇಷ್ಟು ಮಾತ್ರವಲ್ಲದೆ ಮುಂದೆ ಹೇಳ್ತಾರೆ, ಯಯಾಕಯಾಚ ವಿದಯ ಭಕ್ವನ್ನಂ ಪ್ರಾಪ್ನುಯಾತ್. ಹೇಗಾದರೂ ಕೂಡ ಆ ಭಗವಂತನ ಬಗ್ಗೆ ಯಾವ ಕಾಲಕ್ಕೂ ಕೂಡ ಭಗವಂತನನ್ನು ಬಿಟ್ಟು ಯಾವುದೋ ಒಂದು ಅಯೋಗ್ಯವಾಗಿರತಕ್ಕಂತಹ ವಿಷಯ ಪದಾರ್ಥಗಳ ಕಡೆಯಲ್ಲಿ ತನ್ನ ಮನಸ್ಸನ್ನು ಇಡಬಾರದು. ಮತ್ತೇನು ಕೇಳಿದ್ರೆ ಯಾವುದಾದ್ರೂ ರೀತಿಯಲ್ಲಿ ತಾನು ಭಗವಂತನ ತತ್ವಜ್ಞಾನವನ ಮಾರ್ಗದಲ್ಲಿಯೇ ಇರಬೇಕು ಅಂತ ಹೇಳಿಕೊಂಡು ಹೇಳ್ತಾರೆ. ಅದಕ್ಕೋಸ್ಕರ ಶ್ರವಣ, ಮನನ, ನಿಧಿಧ್ಯಾಸನ ಇದೆಲ್ಲವನ್ನೂ ಕೂಡ ಮಾಡಿ ತನ್ಮೂಲಕವಾಗಿ ಅವನು ತನ್ನನ್ನು ಸಾಧನೆಯ ಪಥದಲ್ಲಿ ಇರಿಸುವಂತೆ ನೋಡಬೇಕು ಅಂತ ಹೇಳಿಕೊಂಡು ಹೇಳ್ತಾರೆ. ಇದಾದ ಮೇಲೆ ಮುಂದೆ ಕ್ಷೇಮ ಇತಿ ವಾಚಿ ಯೋಗಕ್ಷೇಮ ಇತಿ ಪ್ರಾಣಪಾನಯೋ ಕರ್ಮೇತಿ ಹಸ್ತಯೋ ಗತಿರಿತಿ ಪಾದಯೋ ವಿಭಕ್ತಿರಿತಿ ಪಾಯೋ ಅಂತ ಹೇಳಿಕೊಂಡು ಆ ಭಗವಂತನ ಮುಂದಿನ ಇನ್ನಷ್ಟು ವಿಚಾರಗಳನ್ನು ಹೇಳ್ತಾರೆ. ಏನು ಅಂತ ಕೇಳಿದ್ರೆ ಭಗವಂತ ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಕ್ಷೇಮ ಇತಿ ವಾಚಿ, ವಾಗೀಂದ್ರಿಯದಲ್ಲಿ ನಿಯಾಮಕನಾಗಿ, ವಾಗಭಿಮಾನಿಯಾಗಿ, ವಾಗೀಂದ್ರಿಯದಲ್ಲಿ ಆ ಮಾತಿನ ಶಕ್ತಿಯಾಗಿರ್ತಕ್ಕಂಥವನಿಗೆ ಏನು ಅಂತ ಕೇಳಿದ್ರೆ ಕ್ಷೇಮ. ಯಾಕೆ ಅಂತ ಕೇಳಿದ್ರೆ ಮಾತು ಅದು ಸರಿಯಾಗಿರ್ತಕ್ಕಂತಹ ಮಾರ್ಗದಲ್ಲಿ ಇತ್ತು ಅಂತಾದರೆ ಆವಾಗ ಏನಾಗ್ತದೆ ಅಂತ ಕೇಳಿದರೆ ಒಳ್ಳೆಯ ಮಾತುಗಳು ತನ್ಮೂಲಕವಾಗಿ ಒಂದಷ್ಟು ಕ್ಷೇಮಕೃತ್ವಾತ್ ಕ್ಷೇಮನಾಮ ವಾಚಿಸ್ತಸ್ಸ ಪರೋಹರಿ. ಭಗವಂತ ಕ್ಷೇಮಕೃತ್ವಾತ್ ಮಾತಿನ ಮೂಲಕವಾಗಿ ಎಲ್ಲರನ್ನೂ ಕೂಡ ತಾನು ತನ್ನಲ್ಲಿಗೆ ಬರೆಸಿಕೊಳ್ಬೋದು. ಅದೇ ಮಾತಿನ ಮೂಲಕವಾಗಿ ತಾನು ಒಂದಷ್ಟು ಜನರನ್ನು
ತನ್ನಿಂದ ದೂರ ಮಾಡಿಕೊಳ್ಬಹುದು. ಹೀಗೆ ಅದಕ್ಕೋಸ್ಕರ ಕ್ಷೇಮಕೃತ್ವಾತ್, ಕ್ಷೇಮ ಭಗವಂತ ವಾಗೀಂದ್ರಿಯದಲ್ಲಿದ್ದುಕೊಂಡು ಕ್ಷೇಮ ನಾಮಕನಾಗಿ ಕ್ಷೇಮ ಅಂತ ಅನಿಸಿಕೊಂಡು ಇರ್ತಾನೆ. ವಾಚಿಸ್ತಸ್ತು ಪರೋಹರಿ, ಆ ಭಗವಂತ ವಾಗೀಂದ್ರಿಯದಲ್ಲಿ ಇರ್ತಾನಂತೆ. ವಾಗೀಂದ್ರಿಯದಲ್ಲಿ ಇದ್ದುಕೊಂಡು ಏನು ಮಾಡ್ತಾನೆ? ಯೋಗಕ್ಷೇಮ ಇದೆ ಪ್ರಾಣಾಪಾನಯೋ ಯೋಗನಾಮ ತಥಾ ಪ್ರಾಣೇ ಸರ್ವಕಾಮ ನಿಯೋಜನಾತ್. ಭಗವಂತ ಆ ಪ್ರಾಣನಲ್ಲಿ ಎಲ್ಲ ಅಭೀಷ್ಟಗಳನ್ನು ಕೊಡ್ತಾನೆ. ಯಾಕೆ? ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುವಾಗಲೂ ಕೂಡ ಯೋಗಕ್ಷೇಮಂ ವಹಾಮ್ಯಂ ಅಂತ ಹೇಳಿಕೊಂಡು ಅಪ್ರಾಪ್ತವಾದದ್ದು ಪ್ರಾಪ್ತಿ, ಪ್ರಾಪ್ತವಾಗಿರ್ತದ ರಕ್ಷಣ, ಅದರ ಒಳ್ಳೆಯ ರೀತಿಯಲ್ಲಿರತಕ್ಕಂತಹ ಪರಿರಕ್ಷಣೆ, ಇದು ಯೋಗಕ್ಷೇಮ ಅಂತ. ಯಾವುದು ನಮಗೆ ಇಲ್ವೋ ಅದರ ಪ್ರಾಪ್ತಿಯನ್ನ ಯೋಗ ಅಂತ. ಹೀಗೆ ಪ್ರಾಣನಾಮಕದಲ್ಲಿರತಕ್ಕಂಥ ಭಗವಂತ ಏನು ಮಾಡ್ತಾನೆ? ಆ ಎಲ್ಲ ಭಕ್ತರ ಅಭೀಷ್ಟಗಳನ್ನು ಅವನು ಕೊಡ್ತಾನೆ, ಅದನ್ನು ಅವರಲ್ಲಿ ಹೊಂದುವಂತೆ ಮಾಡ್ತಾನೆ. ಅದರಿಂದಾಗಿ ಭಗವಂತನಿಗೆ ಏನು ಹೆಸರು ಅಂತ ಕೇಳಿದ್ರೆ ಯೋಗ ಅಂತ ಹೆಸರು ಅವನಿಗೆ. ಮತ್ತೆ ಕ್ಷೇಮನಾಮ ಕ್ಷೇಮಕೃತ್ವಾತ್ ಅಪಾನೇ ಹರಿಸ್ವಯಂ. ಇನ್ನು ಅಪಾನದಲ್ಲಿರತಕ್ಕಂತಹ ಭಗವಂತ ಅಲ್ಲಿಯೂ ಕೂಡ ತಾನಿದ್ದಾನೆ, ಅಪಾನ ನಾಮಕನಾಗಿ ಅಲ್ಲಿ ಕ್ಷೇಮವನ್ನು ಕೊಡ್ತಾನೆ. ಅದರಿಂದಾಗಿ ಅವನನ್ನು ಕ್ಷೇಮ ಅಂತ ಅವನನ್ನು ಕರೀತಾರೆ. ಇನ್ನು ಕರ್ಮನಾಮ ಕರ್ಮೇತಿ ಹಸ್ತಯೋ ಅಂತ ಮುಂದಿನ ಶಬ್ದ. ಆ ಕರ್ಮ ಯಾಕೆ ಅಂತ ಕೇಳಿದ್ರೆ ಕರ್ಮನಾಮ ಹಸ್ತಗತಃ ಕರ್ಮಕೃತ್ವಾತ್, ಕರ್ಮ ಆಗುವಂತಹದ್ದು. ನಾವು ಎಲ್ಲ ಈ ವಾಗೀಂದ್ರಿಯ, ಅದೇ ರೀತಿಯಾಗಿ ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ, ಅದೇ ರೀತಿಯಾಗಿ ಯಾವುದು ನಮ್ಮ ಏನು ಎಲ್ಲ ಇಂದ್ರಿಯಗಳು, ಪಂಚೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಈ ಜ್ಞಾನ ಬರಲಿಕ್ಕೆ ಯೋಗ್ಯವಾಗಿರತಕ್ಕಂತಹದ್ದು. ಅದರಲ್ಲಿ ಭಗವಂತ ಕರ್ಮನಾಮ ಹಸ್ತಗತಃ ಕರ್ಮಕೃತ್ವಾತ್, ತಾನು ಕರ್ಮವನ್ನು ಆಡಿಸ್ತಾನೆ. ಈ ಕರ್ಮ ಆಗುವಂತಹದ್ದು ಯಾರಿಂದ ಅಂತ ಕೇಳಿದ್ರೆ ಭಗವಂತ ತತ್ವಾಭಿಮಾನಿ ದೇವತೆಗಳಲ್ಲಿ ತಾನು ಇದ್ದಾನೆ. ಹಸ್ತದಲ್ಲಿರತಕ್ಕಂತಹ ಭಗವಂತ ಹಸ್ತದಲ್ಲಿರತಕ್ಕಂತಹ ತತ್ವಾಭಿಮಾನಿ ದೇವತೆಯಲ್ಲಿ ತಾನಿದ್ದು ಆಯಾಯ ಕರ್ಮವನ್ನು ಮಾಡಿಸ್ತಾನೆ. ಅದರಿಂದಾಗಿ ಭಗವಂತ ಕರ್ಮ ಧರಿಸಿಕೊಳ್ತಾನೆ. ಅಲ್ಲಿರತಕ್ಕಂತಹ ಭಗವದ್ ರೂಪ ಯಾವುದು ಅಂತ ಕೇಳಿದ್ರೆ ಜನಾರ್ದನನ್ನು ಹೇಳ್ತಾರೆ. ಗತಿ ರೀತಿ ಪಾದಯೋ, ಗತಿ, ಗತಿ ಶಬ್ದಕ್ಕೆ ಗಮನ ಅಂತ ಅರ್ಥ. ಗತಿ ಗತಿದತ್ವಾತ್ ಗತಿರ್ನಾಮ. ನಾವು ಗಮನರೂಪ ಕ್ರಿಯೆ ಹೇಗೆ ವಾಕೀಂದ್ರಿಯದಲ್ಲಿ ಮಾತನಾಡಬೇಕು, ಅದೇ ರೀತಿಯಾಗಿ ಪಾಣಿ, ಪಾದ, ಪಾಯು ಇತ್ಯಾದಿಗಳಲ್ಲಿ ತಮ್ಮ ಕೆಲಸಗಳು ಆಗಬೇಕು ಅಂತಾದರೆ ಅದಕ್ಕೆ ಗತಿದತ್ವಾತ್ ಗತಿರ್ನಾಮ. ಗತಿ ಅಂತ ಹೇಳಿದ್ರೆ ಒಂದು ಜ್ಞಾನ ಅಂತ ಅರ್ಥ ಇದೆ. ಅಷ್ಟು ಮಾತ್ರವಲ್ಲದೆ ಗಮನ, ನಮಗೆ ಗಮನವನ್ನು ಕೊಡ್ತಾನೆ. ಬೇರೆ ಬೇರೆ ನಮ್ಮನ್ನು ಮುಂದಿನ ವ್ಯವಸ್ಥೆಗಳಿಗೆ ನಮ್ಮನ್ನು ಭಗವಂತ ಅನುಗ್ರಹವನ್ನು ಮಾಡ್ತಾನೆ. ಆದ್ದರಿಂದಾಗಿ ಭಗವಂತ ಗತಿದತ್ವಾತ್ ಗತಿರ್ನಾಮ. ಪಾದಸ್ಥ ಪುರುಷೋತ್ತಮ, ಭಗವಂತ ಪಾದದಲ್ಲಿದ್ದಾನಂತೆ. ಪಾದಸ್ಥ ಪುರುಷೋತ್ತಮ, ಗತಿಯನ್ನು ಕೊಡ್ತಾ ಗತಿದಾಯಕನಾಗಿ ತಾನು ಪಾದದಲ್ಲಿದ್ದಾನೆ. ಇನ್ನು ವಿಸರ್ಗಕೃತ ವಿಮುಕ್ತಾಖ್ಯ ಪಾಯಸ್ಥ ಪರಮೋ ವಿಭು. ಏನು ವಿಮುಕ್ತಿರತಿ ಪಾಯೋ. ವಿಸರ್ಗಕೃತ ಭಗವಂತ ಒಳಗಿರತಕ್ಕಂತಹ ವಾಯುವಿನಲ್ಲಿ ಶ್ರೇಷ್ಠನಾಗಿರತಕ್ಕಂಥವನು. ಅಷ್ಟು ಮಾತ್ರವಲ್ಲದೆ ಆ ಭಗವಂತ ಒಳಗಿರತಕ್ಕಂತಹ ಏನು ನಮ್ಮ ಆಹಾರಾದಿಗಳು ಇದೆಯೋ ಅದು ಏನು ವಿಸರ್ಗ ಆಗಬೇಕು ಅಂತ ಆದರೆ ಒಳಗಿರತಕ್ಕಂಥ ಆಹಾರ ಪಚನವಾಗಿ ಅದು ಹಾಗೆ ಉಳ್ಕೊಂಡಿತು ಅಂತಾದರೆ ಆವಾಗ ಅಲ್ಲಿ ಅವ್ಯವಸ್ಥೆಗೆ ಕಾರಣವಾಗ್ತದೆ. ಅದಕ್ಕೋಸ್ಕರ ಭಗವಂತ ಏನಾಗ್ತಾನೆ ಅಂತ ಕೇಳಿದ್ರೆ ಆ ವಿಸರ್ಗಕೃತ ಒಳಗಿರತಕ್ಕಂತಹ ಆಹಾರಗಳು ಅದು ಬಾಹ್ಯವಾಗಿರತಕ್ಕಂತಹ ವ್ಯವಸ್ಥೆಯಲ್ಲಿ
ಹೊರಕ್ಕೆ ಹೋಗುವಂತೆ ಅದನ್ನು ಮಾಡ್ತಾನೆ. ಅದರಿಂದಾಗಿ ಭಗವಂತ ವಿಸರ್ಗಕೃತ ವಿಮುಕ್ತ್ಯಾಖ್ಯ, ಅವನು ವಿಮುಕ್ತಿ ಅಂತ ಅನಿಸಿಕೊಳ್ತಾನೆ. ಆ ವಿಮುಕ್ತಿ ಒಳಗಿರ್ತಕ್ಕಂತಹ ಭಗವಂತ ಒಳಗಿಂದ ನಮ್ಮ ಆಹಾರಾದಿಗಳನ್ನು ಹೊರಗಿನ ಬಾಹ್ಯವಾಗಿರತಕ್ಕಂತಹ ಅದನ್ನು ಹೋಗುವಂತೆ ಮಾಡ್ತಾನೆ. ಅದರಿಂದಾಗಿ ಅವನನ್ನು ವಿಮುಕ್ತಿ ಅಂತ ಕರೆದರು. ತದನಂತರದಲ್ಲಿ ಅಧ್ಯಾತ್ಮಸ್ಥ ಸ ಪ್ರೋಕ್ತ ಅಧಿದೈವಗತಂ ಶೃಣು ಅಂತ ಹೇಳಿಕೊಂಡು ಪರ್ಜನ್ಯೇ ತತ್ತಿದಾಮಾಸು, ಭಗವಂತ ಎಲ್ಲೆಲ್ಲಿ ಯಾವ ಯಾವ ರೂಪದಲ್ಲಿದ್ದಾನೆ ಅಂತ ಕೇಳಿದಾಗ ಮುಂದೆ ಹೇಳ್ತಾನೆ, ಈ ಕ್ಷೇಮ, ಅದೇ ರೀತಿಯಾಗಿ ಯೋಗ, ಅದೇ ರೀತಿಯಾಗಿ ಬೇರೆ ಬೇರೆ ರೂಪದಲ್ಲಿದ್ದಾನೆ ಅಂತ ಹೇಳಿದರು. ಈಗ ಮುಂದೆ ಆ ವೃಷ್ಟಿಯಲ್ಲಿ ಯಾರಿದ್ದಾನೆ ಅಂತ ಕೇಳಿದ್ರೆ ಏನು ಯಶ ಭಗವಂತ ಪರ್ಜನ್ಯೇ ತೃಪ್ತಿನಾಮಾಸು ತೃಪ್ತಿದತ್ವ ಜನಾರ್ದನ, ಭಗವಂತ ತೃಪ್ತಿನಾಮಕನಾಗಿದ್ದಾನಂತೆ. ಎಲ್ಲಿದ್ದಾನೆ ಅಂತ ಕೇಳಿದ್ರೆ ವೃಷ್ಟಿಗೆ ಅಭಿಮಾನಿಯಾಗಿರ್ತಕ್ಕಂತಹ ಪರ್ಜನ್ಯ ನಾಮಕನಾಗಿರ್ತಕ್ಕಂತಹ ಆದಿತ್ಯನಲ್ಲಿ ಭಗವಂತ ತೃಪ್ತಿ ನಾಮಕನಾಗಿ, ತೃಪ್ತಿಯನ್ನ ದಾಯಕನಾಗಿ, ತೃಪ್ತಿದತ್ವ, ತೃಪ್ತಿ ನಾಮಕ, ಇದೆರಡೂ ಕೂಡ ಅವನಲ್ಲಿ. ಯಾಕೆ ಅಂತ ಕೇಳಿದ್ರೆ ವೃಷ್ಟ್ಯಾದಿಗಳು ಆಯಿತು ಅಂತಾದರೆ ಆವಾಗ ಎಲ್ಲ ರೀತಿಯಾಗಿರ್ತಕ್ಕಂಥ ಸಮೃದ್ಧಿಗಳು ಇರುವಂತಹದ್ದು. ಅದಕ್ಕೋಸ್ಕರ ತೃಪ್ತಿ ರೀತಿ ವೃಷ್ಟವು ಭಗವಂತ ಆ ಪರ್ಜನ್ಯನಲ್ಲಿ ಪರ್ಜನ್ಯ ನಾಮಕನಾಗಿ ತೃಪ್ತಿದಾಯಕನಾಗಿ ಅಲ್ಲಿದ್ದಾನೆ ಅಂತ ಉಪನಿಷತ್ತು ನಮಗೆ ಹೇಳ್ತದೆ. ಬಲಮಿತಿ ವಿದ್ಯುತಿ, ಭಗವಂತ ವಾಯುವುದು ಬಲನಾಮ, ವಾಯುವಿಗೆ ಬಲ ಹೇಗೆ ಅಂತ ಕೇಳಿದ್ರೆ ಬಲದತ್ವಾತ್ ಬಲನಾಮ, ಬಲವನ್ನು ಕೊಡ್ತಾನೆ. ಯಾಕೆ? ಆ ವಾಯುವಿಗೆ ಆ ಗಮನರೂಪವಾಗಿರತಕ್ಕಂತಹ ವಾಯುವಿನಲ್ಲಿ ಸ್ವಾಭಾವಿಕವಾಗಿರತಕ್ಕಂತಹ ಬಲ ಇಲ್ಲ. ಮತ್ತೆ ಬಲದತ್ವ, ಅವನು ತಾನು ಅಲ್ಲಿ ಆ ಬಲವನ್ನು ನೀಡುತ್ತಾನೆ. ತನ್ಮೂಲಕವಾಗಿ ಭಗವಂತ ಬಲಂ ಅಂತ ಬಲಮಿತಿ ವಿದ್ಯುತಿ ಅಂತ ಹೇಳ್ತಾನೆ. ಇನ್ನು ಯಶಸ್ಸು, ಈ ಯಶಸ್ಸು ಅಂತ ಹೇಳಿದರೆ ಯಾಕೆ? ಯಶಾಪ್ರದತ್ವಾತ್ ದಕ್ಷೇತು, ಯಶ ಭಗವಂತ ಅಶ್ವಿನ್ಯಾದಿಗಳಲ್ಲಿ ಇದ್ದಾನೆ, ಯಶಪ್ರದ ದಕ್ಷನಲ್ಲಿದ್ದುಕೊಂಡು ಯಶಪ್ರದನಾಗಿದ್ದಾನೆ, ಯಶೋ ನಾಮಕನಾಗಿದ್ದಾನೆ. ಇನ್ನು ಜ್ಯೋತಿರಿತ ನಕ್ಷತ್ರ ಯಶೋ, ನಕ್ಷತ್ರಾದಿಗಳಲ್ಲಿ ಭಗವಂತ ಇದ್ದಾನೆ. ಯಾಕೆ? ಅದರಲ್ಲಿ ಹೊಳೆಯುವಿಕೆ, ಪ್ರಕಾಶ ಪದತ್ವ, ಹೊಳೆಯುವಿಕೆ ಎಂಬಂತಹ ಧರ್ಮ ಅದು ಭಗವಂತ ಅಲ್ಲಿದ್ದು ಹೊಳೆಯುವಂತೆ ಮಾಡ್ತಾನೆ. ತನ್ಮೂಲಕವಾಗಿ ಅವನನ್ನು ಹೇಳ್ತಾರೆ ಏನು ಅಂತ ಕೇಳಿದ್ರೆ ಯಶಸ್ಸು ಅಂತ ಹೇಳ್ತಾರೆ. ತದನಂತರ ಈ ಉಪಸ್ಥಾಭಿಮಾನಿನಿ ಭಗವಂತ ಜ್ಯೋತಿರ್ಧಾತೃತ್ವ ಜ್ಯೋತಿ ಅಂತ ಹೇಳಿಕೊಂಡು ಹೇಳ್ತಾರೆ. ಇನ್ನು ಉಪಸ್ಥ, ಇನ್ನು ಭಗವಂತ ಗುಹ್ಯೇಂದ್ರಿಯದಲ್ಲಿ ತಾನಿದ್ದಾನೆ, ಪ್ರಜಾಪತಿ ನಾಮಕನಾಗಿ ಇದ್ದಾನೆ, ಮತ್ತೆ ಆನಂದದಾಯಕನಾಗಿರ್ತಾನೆ. ಹೀಗೆ ದಾತೃತ್ವಾದ ತದಾಖ್ಯಾತು ಸಂತತಿ ಸಮೃದ್ಧತ್ವಂ ಸುತಂ ಅಂತ ಭಗವಂತ ಪ್ರಜಾಪತಿರಮೃತಂ ಆನಂದ ಇತ್ಯುಪಸ್ಥೆ, ಉಪಸ್ಥ, ಅದೇ ರೀತಿಯಾಗಿ ಮುಖ್ಯೇಂದ್ರಿಯ, ಅದೇ ರೀತಿಯಾಗಿ ಎಲ್ಲದರಲ್ಲೂ ಕೂಡ ಆ ಆನಂದವನ್ನು ಕೊಡ್ತಾ ಆನಂದ ನಾಮಕನಾಗಿ, ಅದೇ ರೀತಿಯಾಗಿ ಭಗವಂತ ಆನಂದ ಕೊಡುವವನು ಅಂತ ಹೇಳಿಕೊಂಡವನನ್ನು ಉಪಾಸನೆ ಮಾಡಬೇಕು. ಮತ್ತೊಂದು ಏನು ಅಂತ ಕೇಳಿದ್ರೆ ಒಂದು ವಸ್ತುವಿನ ಸತ್ತ, ಪ್ರತೀತಿ, ಪ್ರವೃತ್ತಿ, ಇದು ಮೂರೂ ಕೂಡ ಭಗವದ್ ಅಧೀನ. ಒಂದು ವಸ್ತುವಿಗೆ ಸತ್ತ, ಅದರ ಇರುವಿಕೆ, ಅದರಿರಬೇಕು ಅಂತಾದರೂ ಕೂಡ ಭಗವದ್ ಅನುಗ್ರಹ ಬೇಕು. ಆ ಇರುವಿಕೆಯ ಜ್ಞಾನ ಇದ್ರೆ ಸಾಕಾಗೋದಿಲ್ಲ. ಮತ್ತೆ ಇರುವಿನ ಅರಿವು, ಇರುವಿಕೆ ಅಂತ ಹೇಳಿದರೆ ಇದೆ ಅಂತ ಎಂಬಂತಹ ಜ್ಞಾನ, ತನ್ಮೂಲಕವಾಗಿ ಅದರ ಪ್ರವೃತ್ತಿ, ಅದರಿಂದಾಗಿ ಮೂರೂ ಕೂಡ ಸತ್ತ, ಪ್ರವೃತ್ತಿ, ಅದರ ಕ್ರಿಯೆ, ಇದು ಮೂರೂ ಕೂಡ ಅವನು ತಾನು ಇದ್ದುಕೊಂಡು ಆ ವಸ್ತುಗಳಲ್ಲಿ ತಾನು ನೀಡ್ತಾನೆ ಎಂಬುದನ್ನು ನಮಗೆ ತೈತ್ರೀಯ ಉಪನಿಷತ್ತು ಭೃಗುವಲ್ಲಿ ಆ ಭಗವಂತನ ಸಾಮರ್ಥ್ಯವನ್ನು ತಿಳಿಸಿಕೊಟ್ಟಿತು.
ಹೀಗೆ ಅವನನ್ನು ಉಪಾಸನೆ ಮಾಡಬೇಕು. ಉಪಾಸನೆ ಮಾಡಿದ್ರಿಂದಾಗಿ ಆ ರೀತಿಯಾಗಿರ್ತಕ್ಕಂತಹ ಒಂದು ಅನುಗ್ರಹ ನಮಗೆ ಭಗವಂತ ಮಾಡ್ತಾನೆ ಎಂಬುದನ್ನು ನಮಗೆ ಭೃಗುವಲ್ಲಿ ತಿಳಿಸಿಕೊಡ್ತದೆ. ಹೀಗೆ ಆ ಭಗವಂತನ ಉಪಾಸನೆಯನ್ನು ಮಾಡಿ ತದನಂತರದಲ್ಲಿ ಮುಂದಕ್ಕೆ ಹೇಳ್ತದೆ, ತತ್ಪ್ರತಿಷ್ಠೇತ್ಯುಪಾಸೀತ ತದ್ಬ್ರಹ್ಮೇತ್ಯುಪಾಸೀತ. ಹೀಗೆ ಅವನನ್ನು ಮುಂದೆ ಇನ್ನಷ್ಟು ಅವನ ಉಪಾಸನೆಯನ್ನು ಹೇಗೆ ಮಾಡಬೇಕು, ಅವನ ಉಪಾಸನೆಯಲ್ಲಿರ್ತಕ್ಕಂತಹ ಇನ್ನಷ್ಟು ಮಜಲುಗಳು ಅದನ್ನು ಉಪನಿಷತ್ತು ತಿಳಿಸಿಕೊಡದೆ ಅದನ್ನು ಮುಂದಕ್ಕೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಶ್ರೀಹರಿಪ್ರಿಯತ ಶ್ರೀಕೃಷ್ಣ ಅರ್ಪಿತಮಸ್ತು.